ಅಮ್ಮ, ನೀನಾರು ಒಂಚೂರು ಕರಿ ಮರತಿ ಅಪ್ಪನ್ನ. ಎಷ್ಟೊತ್ತಾಗಿದೆ ಅಲ್ಲೇ ನಿಂತು ಅವನ್ನೆಲ್ಲ ನೋಡ್ತಾ. ಅದೆಲ್ಲ ಎಂತಕ್ಕೇನೋ ಇವ್ರಿಗೆ ನಂಗಂತೂ ಅರ್ಥ ಆಗಲ್ಲ. ಈ ಮಾವನೂ ಒಬ್ಬರು ಹಂಗಿದ್ದಾರೆ. ಅಲ್ಲಷ್ಟೊತ್ತಾಗಿದೆ, ಅದಾರು ಅವ್ರ ತೋಟ ಅಂತೇಳಿ ಇಲ್ಲಿ ಬೇರೆಯವ್ರ ತೋಟ ಎಲ್ಲ ತೋರ್ಸೋದು ಎಂತಕ್ಕೇನೋ ನಂಗಂತೂ ಅರ್ಥ ಆಗಲ್ಲ. ಈ ಅಪ್ಪ ನೋಡ್ತಾ ನಿಂತಿದ್ದು ನೋಡಲ್ಲಿ. ನೀ ಕರೀಲಿ ಅಂತಾನೆ ಅವ್ರು ಸುಮ್ಮನೆ ಅದಾರೆ, ನೀನು ಕರೆಯಲ್ಲ, ನೋಡ್ತಾ ಇದ್ದೀಯಪ್ಪ. ನನಗಂತೂ ನಿನ್ನೆಯಿಂದ ತುಂಬ ಹಿಂಸೆ ಆಗ್ತಾ ಇದೆ. ಆ ಮನುಷ್ಯ ನೋಡಿದ್ರೆ ನಿನ್ನೆನೂ ಆ ಥರ ಮಾತಾಡು ಎಲ್ಲ ಹೋದ್ರೂ ಬಂದು ಮಾತಾಡ್ಸೋದು. ನಂಗೆ ಎಷ್ಟು ಹಿಂಸೆ ಆಗಿತ್ತು ಗೊತ್ತಾ? ನೀನು ನೋಡಿದ್ರೆ ಒಳಗಲ್ಲಿ ಅತ್ತೆ ಜೊತೆ ಇದ್ದೀಯ. ನಂಗೆ ಏನು ಮಾತಾಡ್ಬೇಕು ಬಿಡ್ಬೇಕಂತ ಗೊತ್ತಾಗಲ್ಲ. ಈಗೇನಾರು ಬಂದು ನಾನು ಮಾತಾಡ್ಸಿದ್ರೆ ಮಾತ್ರ ನಾನು ಮಾತಾಡೋಲ್ಲ ನೋಡಮ್ಮ, ಹೇಳಿನಿ. ನೀ ಕಡೆಗೆ ನಂಗೆ ಬೈಯಂಗಿಲ್ಲ, ಮಾತಾಡ್ಸ್ದಾಗ ಮಾತಾಡೋಕ್ಕಾಗಲ್ಲನೋ ಹಂಗನು ಹಿಂಗನು ಅಂತ. ನನಗೂ ಸಾಕಾಗಿ ಹೋಗಿದೆ. ನಾ ಕರೆದು ಕೂಡಲೇ ಈಗ ಅವ್ರು ಬರೋಕ್ಕೆ ಕೂತಾರಂತ ಮಾಡಿಯ. ಎಂತ ಕರಿತೀಯ, ಇಲ್ಲಿ ಮಾತಾಡ್ತಿದ್ದಿದ್ದು ಕಾಣೋಣ ಅಂತ ಎಲ್ಲರ ಎದುರಿಗೆ ಬೈದ್ರೆ ಅದಕ್ಕೂ ಏನು ಹಿಂದೆ ಮುಂದೆ ನೋಡೋ ಜನ ಅಲ್ಲ ಅವರು. ತಮ್ಮನೂ ಒಬ್ಬ ಯಾಕೆ ಹಿಂಗೆ ಮಾಡ್ತಾನೆ ಅನ್ನೋ ಹೇಳಿನಿ, ಹೊತ್ತುಣಿಕೆ ಮನೆಗೆ ಹೋಗ್ಬೇಕು ಅಂತ. ಪ್ರೇಮೇನು ಇವತ್ತಲ್ಲ ಬಂದದ ಬರಲ, ಬೆಳಿಗ್ಗೆ ಹೆಂಗೂ ಬರ್ತಾರಲ್ಲ ಅಂತ. ಈ ಹೇಳಂಗಾರ ಅದೆಯಾ, ಏನಾಗಲ್ಲ ಸುಮ್ಮನಿರು ಅಂತಾರೆ. ಇತ್ಲಾಗ ನೋಡಿದ್ರೆ ಒಂಚೂರು ಕೈಸನ್ನು ಏನಾರು ಮಾಡೋಣ ಅಂದರೆ ಇಲ್ಲಪ್ಪ, ಇತ್ಲಾಗ ನೋಡೋದೇ ಇಲ್ಲ. ಏನು ಪೂರ್ತಿಯ ಜಮೀನು ಅಳತೆ ಮಾಡಿ ಸರ್ವೆಗಿರ್ವೇನೋ ಮಾಡೇ ಹೋಗೋ ಅಂದಾಜ ಎಂತದ. ಎಂತ ಮಾಡೋದೀಗ? ಸುಮ್ಮನೆ ನಾನು ನೀನು ಇಬ್ಬರೇ ದೇವಸ್ಥಾನಕ್ಕೆ ಬಂದು ಹೋಗ್ಬೇಕಿತ್ತೆ. ಮಾಡಿದ ಮೋಸದ ದೇವಸ್ಥಾನದ ಒಳಗೆ ಬಂದು ಒಂಚೂರು ಒಂದು ಗಳಿಗೆ ಕೈ ಮುಕ್ಕೊಂಡು ನಿಂತ್ಕೊಂಡ್ಲ ಅವರು. ತೀರ್ಥ ಒಂದು ಬೇಕೋ ಬೇಡ ಅನ್ನಂಗೆ ತಗೊಂಡಾರೆ ಹೋಗ್ಯಾರೆ. ಭಟ್ರು ಏನು ಅಂದ್ಕೊಂಡ್ರೆ ಏನು, ಅಲ್ಲಿಂದ ಇಲ್ಲಿಗೆ ಬಂದು ಒಂದು ದೇವಸ್ಥಾನದ ಒಳಗೆ ಬರಲ್ಲ ಅಂತ. ಭಟ್ರು ಪೂಜೆ ಮಾಡಿ ಮನೆಗೆ ಹೋದ್ರು, ಇವ್ರ ಪಂಚಾಯತಿಗೆ ಮುಗಿಯಲ್ಲ. ನಾನಾರು ಎಂತ ಮಾಡೋದು? ಅಲ್ಲ, ಒಳ್ಳೆ ಗದ್ದೆ ಹರದಲ್ಲಿ ಮಧ್ಯ ಆಕೇಶಿ ಅದೆಯಲ್ಲ, ಅದೇಯ ನಿಮ್ಮ ಜಾಗ? ಹಿಂಗಿದ ಕೆಲಸ ಮಾತ್ರ ಮಾಡಬಾರ್ದು ಯಾರೇ ಆದರೂ. ಬೆಳೆಯೋ ಭೂಮಿ ಹಾಳು ಮಾಡಬಾರ್ದು. ಅಲ್ಲಿಂದ ಇಲ್ಲಿಗೆ ಬಂದು ಕೊಟ್ಟು ಮಾಡ್ಸೋಕ್ಕಾಗದೇ ಇದ್ರೂ ಸುಮ್ಮನೆ ಹಾಳು ಬಿಟ್ಟರು ಚಿಂತಿಕಿಲ್ಲ. ಹುಲ್ಲು ಪಲ್ಲು ಆದರೆ ಜಾನುವಾರಿಗೆ ಆಗ್ತದೆ. ಮಧ್ಯೆ ಆಕೇಶಿಯ ನಟ್ಟು ಈಗೇನು ಅದರಲ್ಲಿ ಏನು ಮಹಾ ದುಡ್ಡು ಸಿಗ್ತದೆ ಬೇಕಾತಲ್ಲ. ಆಚೆ ಈಚೆಗೆ ಯಾರು ಗೆದ್ದೆ ಮಾಡಂಗೆ ಇಲ್ಲ. ಹಂಗೊಂದು 10-15 ಅಡಿ ಜಾಗ ಆಗಷ್ಟು ಏನು ಪೂರ್ತಿ ಇದ್ರ ನೆರಳು ದೊರಗು ಬಿದ್ದೆ ಹೋತದಪ್ಪ. ಗೆದ್ದೆ ಕುಯ್ಯಕ್ಕೇನು ಬರೋಲ್ಲ ಅದು. ಸುಮ್ಮನೆ ಕೇವಿ ಒಂದು ಇಷ್ಟು ಉದ್ದ ಆತದ್ ಬಿಟ್ಟರೆ ತೆನೆ ಏನು ಬರೋಲ್ಲ. ನಾನು ನೋಡಿನಲ್ಲಿ ನಮ್ಮೂರಲ್ಲಿ. ಹಾಗಾಗಿ ಜಗಳ ಮಾಡಿ 2 ವರ್ಷಕ್ಕೆ ಅದನ್ನು ಕುಯ್ಸಿ ತೆಗ್ಸಿದ್ರು. ಮತ್ತೆ ಚಿಗುರಿದನ್ನು ಇವರೇ ಕೊಡೋದು ತೆಗ್ಸಿದ್ರು, ಊರು ಮನೆಯವರೆಲ್ಲ ಸೇರಿ. ಗೊತ್ತಾನೋ? ಈಗ ನಮ್ಮ ಮನೇಲಿನ ಹತ್ರ ಕೇಳು, ಅವ ಪಾಪಣ್ಣ ಎಲ್ಲ ಸೇರೇ ಇದು ಮಾಡಿದ್ದು. ಹಂಗೆ ಮಾಡಬಾರ್ದು ಯಾರೇ ಆದರೂ. ಆಕೇಶಿ ಅಂತ ಬೆಳೆಯ ಭೂಮಿ ಮಧ್ಯೆ ತಂದು ನಡ್ಬೇಕು. ಹೇ ನೋಡಲಿ, ಮತ್ತು ಎಂಥದ ಕೈ ತೋರಿಸ್ತಾ ಇದ್ದಾರಪ್ಪ ದೂರಕ್ಕೆ. ಇಲ್ಲಪ್ಪ, ಓ ಮುಂದೆ ಹೋಗ್ತಾ ಇದ್ದಾರಲ್ಲ ಮರತಿ. ಏನು ಗತಿ ಸಾಯದು? ಇತ್ಲಾಗ ತಿರುಗಿ ನೋಡಲ್ಲಲ್ಲ. ನಾ ಅತ್ಲಾಗ ನೋಡೋಕ್ಕೇ ಹೋಗಲ್ಲ. ನೀನು ಅಪ್ಪನ ಕರಿ, ಇಲ್ಲಿ ನಾನು ಒಬ್ಬಳೇ ನೋಡ್ಕೊಂಡು ಹೋಗ್ತೀನಿ ಈಗ. ಇಲ್ಲ ಮಾವ, ಅದು ನಮ್ದಲ್ಲ. ಅಕೇಶಿ ಹಾಕಿದ್ದು ನಮ್ದಲ್ಲ. ಓಯ್ಯೋ, ನಮ್ಮ ಅಪ್ಪ ಹಾಗೆಲ್ಲ ಜಮೀನು ಹಾಳು ಮಾಡೋಕ್ಕೆ ಬಿಡಲ್ಲ. ಅಕೇಶಿಯ ನಡ್ಬೇಕಂತ ಕೇಳಿದರು ನಮ್ಮ ಹತ್ರನೂ ಬಂದು, ಅಲ್ಲೇ ಪಕ್ಕದ್ದಲ್ಲ ಅಂತ. ನಾವು ಬೇಡ ಅಂದರು ಅಪ್ಪ. ಏನು ಬೇಡ, ಬೇಕಾದ್ರೆ ಯಾರಾದರೂ ಅಲ್ಲಿ ಮಾಡ್ಕೊಳ್ಳಿ, 1 ವರ್ಷದ ಭತ್ತ ಬೆಳ್ಕೊಂಡ್ರು ಅಡ್ಡಿಲ್ಲ, ನಾವು ಅದಕ್ಕೆ ಹಾಕಲ್ಲ ಅಂತ ಆದರು. ಆದರೆ ಇನ್ನೊಂದು 2 ವರ್ಷ ಬಿಟ್ಟು ಸಸಿ ಕೊಡಬೇಕು, ಅದೊಂದು ಸ್ವಲ್ಪ ಇರೋದಲ್ಲ. ಎಲ್ಲದು ಬರೀ ತೋಟನೇ ಆಗ್ತದೆ, ಅಡಿಕೆ ಸಸಿ ಹಾಕಬೇಕು ಅಂತಿದ್ರು. ಅಕೇಶಿಯ ನಾವು ಹಾಕಿದ್ದಲ್ಲಪ್ಪ. ಏನು ಇಲ್ಲಿ ಮಾವ ಅಂತಲೇ ಕರಿತಿದ್ದೀಯಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವೀಗ? ಅದು ಒಳ್ಳೆ ಕೆಲಸ ಆಯ್ತು ನೋಡು. ಒಳ್ಳೆ ಕೆಲಸ ಮಾಡಿದ್ರು. ಹೌದಪ್ಪ, ಯಾರು ಹಿಂಗಿದ್ದೆ ಇದು ಮಾಡಬಾರ್ದು. ಆದರೂ ನಿಮ್ಮ ಕಡೆ ಎಲ್ಲಿ? ನಾನು ಅವಾಗ ನೋಡಿದಾಗ ಈ ಗದ್ದೆ ಇಲ್ಲಿಂದ ಆಚೆ ತುದಿ ತನಕ ಇತ್ತಪ್ಪ. ಈಗ ಅರ್ಧ ಏನು ಮುಕ್ಕಾಲುಸನೇ ತೋಟ ಆದಂಗೆ ಆಗಿದೆ. ನೀವು ಮಾತ್ರ ಗದ್ದೆ ಇಟ್ಕೊಂಡಿದ್ದ ಈಗ? ಹ್ಞೂ ಬಾಬಾ, ಈ ಸದ್ಯಕ್ಕೆ ಈಗ ಇದರಲ್ಲಿ ಗದ್ದೆ ಅಂದರೆ ನಂದು, ಈಗ ನಮ್ಮ ದಾಯಿದ್ರ ಮಕ್ಳದ್ದು ಒಂದು 2-3 ಜನದಷ್ಟೇ ಇರೋದು.
ಅದು ಎಲ್ಲಿ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳಕ್ಕೆ ಮಾತ್ರ, ಮತ್ತು ಉಳಿದಿದ್ದೆಲ್ಲ ತೋಟ ಹಾಕಿ ಆಗಿದೆ. ಇನ್ನು ಹೀಗೆ ಆದರೆ ಇದು ಜೋರು ಮಳೆ ಬರೋಷ್ಟೊತ್ತಿಗೆ ಕಪ್ಪಿನ ನೀರು ಬಂದು ಅರ್ಧರ್ಧ ಗದ್ದೆ ಮುಚ್ಚಿ ಹೋದಂಗೆ ಹೋತದ್ರಿ. ಪೂರ್ತಿ ಮಣ್ಣು ಹೇರ್ಕೊಂಡಿರ್ತದೆ ನಟ್ಟಿ ಮೇಲೆ, ಎಂತ ಮಾಡೋಕ್ಕೂ ಬರೋಲ್ಲ. ಹಂಗೆ ಅದು ಮಾತಾಡ್ಕೊಂಡು ನಾವು ಇವ್ರು ಸಂದಿರ್ಸಿ ನಟ್ಟು ಮುಂದಿನ ವರ್ಷದಿಂದ ನಾವು ಅತ್ಲೆಗೆ ಸಸಿನೇ ಕೊಡೋದು ಅಂತ. ಹಾಗೆ ಮಾಡು. ಅದು ನೀನು ಅಕ್ಕನ ಹತ್ರ ಮಾತ್ರ ಹೇಳಕ್ ಹೋಗ್ಬೇಡ. ಬೇಡ ಬೇಡ ಸಸಿ ಕೊಡೋದು ಬೇಡ, ಸುಮ್ಮನೆ ನೀನು ಭತ್ತನೇ ಬೆಳಿ ಅಂತ ಹೇಳ್ತದೆ. ನಮ್ಮನೆಲ್ಲ ಹಾಗೆ ಮಾಡ್ಕೊಂಡು ಸ್ವಲ್ಪ ಗೆದ್ದೆ ಬಿಟ್ಕೊಂಡಿದ್ದು ಮಾರಯ್ಯ. ಅವಕ್ಕೇನು ಸ್ವಲ್ಪ ಕೆಲಸ ಆಗ್ತದೆ ಅಂತ ಮಾಡಿಯ ಆ ದುಡ್ಡಿಗೆ ಅದ್ರ 2ರಷ್ಟು ಅಕ್ಕಿನೇ ಕೊಂಡ್ಕೋಬೋದು. ಹೇಳಿದ ಭಾಷೆ ಬರಲ್ಲ ಇದಕ್ಕೊಬ್ಳಿಗೆ. ಓ ಬಾವ, ಅಕ್ಕ ಅಂದಕ್ಕೂ ನೆನಪಾತು. ಅಕ್ಕ ಅವಾಗಲೇ ಹೇಳಿತ್ತು ಬೇಗ ಹೊರಡ್ಬೇಕು ಅಂಥೇಳಿ. ನಾವು ಮಾತಾಡ್ತಾ ಮಾತಾಡ್ತಾ ಇಲ್ಲಿ ತನಕ ಬಂದು ಹೋಗನ್ ನಡೀರಿ. ನಂಗೆ ಬೈತದೆ ಈಗ ಅಕ್ಕ. ಮನೆಗೆ ಹೋಗಿ ಏನು ತಿಂಡಿ ತಿನ್ನೋಕ್ಕೂ ಪುರ್ಸೊತ್ತು ಕೊಡ್ತದೋ ಕೊಡಲ್ಲ. ಓ ಹೌದೇ ಸೈ ಮಾರಯ್ಯ, ಹೌದೇ ಸೈ ಹೋಗ್ಬೇಕು. ನಮಗೂ ಅಲ್ಲೇ ಹೇಳಿ ಬಂದಿದ್ದು ಅವರಿಗೆ ಕೊಟ್ಟಿಗೆ ಕಡೆ ಎಲ್ಲ ನೋಡ್ಕೊಳ್ಳಿ ಅಂತ. ಅದು ಇವತ್ತಿಗೆ ಬೆಳಿಗ್ಗೆ ಬರ್ತದೋ ಬರೋಲ್ಲ, ನಾವು ಬರ್ತೀವಿ ಅಂತ. ನನಗೂ ಜ್ಞಾನೇ ಮರ್ತೋಗಿದೆ. ಈಗ ಬರೋದೇ ಅಪರೂಪಕ್ಕಲ್ಲ, ಎಲ್ಲ ಕಡೆ ನೋಡೋಣ ಅಂತ ಇದು ಮಾಡಿದೆ. ಆದರೂ ಈ ಹುಡುಗ ಒಳ್ಳೆ ಮಾಡೇನೆ. ಇಲ್ಲೇ ಹೊರಗಡೆ ಕೆಲಸ ಮಾಡ್ಕೊಂಡು ಹಳ್ಳಿ ಬದಿನೂ ಜಮೀನು ಮನೆನೂ ನೋಡ್ಕೋಬೇಕು ಅಂತ ಅದೆಯಲ್ಲ, ಯಾರಿಗಿರ್ತದೆ ಈ ಕಾಲದಲ್ಲಿ ಹಿಂಗಿದ್ ಬುದ್ಧಿ. ಅಮ್ಮ ಒಂದು ಕೆಲಸ ಮಾಡೋಣ, ಅವ್ರು ಬರ್ತಾರೆ, ನಮ್ಮಷ್ಟಕ್ಕೆ ನಾವು ಹೋಗ್ತಾ ಇರೋಣ ಮರತಿ. ನಾವು ಯಾಕೆ ಅವ್ರಿಗೆ ಕಾಯ್ಬೇಕು? ದಾರಿ ಗೊತ್ತಲ್ಲ ನಮಗೆ. ಅಲ್ಲ ಪುಟ್ಟಕ್ಕ, ನಾವಿಬ್ಬರೇ ಹೋಗೋಣ ಅಂತೀಯಲ್ಲ, ನಿನ್ನ ಅಪ್ಪ ಕಾರ್ ತಗೋಬರೋದು ಬೇಡನೆ? ನಾವಿಬ್ಬರು ಹೆಂಗೆ ಹೋಗೋಕ್ಕಾಗ್ತದೆ? ನಡ್ಕೊಂಡು ಹೋಗೋಕೆ ಹಂಗೆ ಸುಮಾರು ದೂರ ಆಗ್ತದೆ. ಸುಮ್ಮನೆ ಯಾರು ಹುಚ್ಚು ಅಂದಾರ. ಬಂದರು ಮಾರತಿ, ಈ ಕಡೆ ತಿರುಗಿದ್ರಿ ಈಗ. ಹಾಂ, ಇಕ್ಲಾಗ ಬರ್ತಾ ಇದ್ದಾರೆ ಸದ್ಯ. ಈ ಜ್ಞಾನ ಆತೇನ ಬರ್ತಾರೆ, ಹೋಗೋಣ. ಮತ್ತು ನೀನೆಂತ ಹೇಳಕ್ಕೆ ಹೋಗ್ಬೇಡ ಅಪ್ಪಗೆ, ಎಂತಕ್ಕೆ ಇಷ್ಟೊತ್ತು ಮಾಡಿದ್ರಿ ಹಾಗೆ ಹೀಗೆ ಅಂತ. ಇಲ್ಲಪ್ಪ, ನಾನು ಬಾಯೇ ಬಿಡಲ್ಲ. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ಅನ್ನಂಗೆ ಆಗ್ಯದ ನಂಗೀಗ. ಅಲ್ಲ ಅಕ್ಕ, ನನಗೂ ಜ್ಞಾನಿಲ್ಲ ಮರತಿ. ನೀವು ಒಂಚೂರು ಕರಿಬೇಕ ಬೇಡ, ಬೇಗ ಮನೆಗೆ ಹೋಗ್ಬೇಕು ಅಂತ ಬಾವು ಈಗ ಹೇಳ್ತಾ ಇದ್ದಾರೆ. ಓಹೋ, ನೀನು ನನ್ನ ಮೇಲೆ ಹೊತ್ತಾಕೀಗ. ನಾನು ಅವಾಗಲೇ ಹೇಳಿನಿ. ಅಲ್ಲ ಪುಟ್ಟಕ್ಕ, ನೀನಾರು ಕರಿಬೇಕ ಇಲ್ಲೇ ಟೈಮ್ ಆಯ್ತು ಅಂತ. ನಾವಲ್ಲಿ ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗ್ಲ. ಮಾತ್ರ ಭಾಳ ಕಾರ್ಬಾರ್ ಮಾಡ್ಯಾರೆ ಈ ಊರಲ್ಲಿ. ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅನ್ನೋದನ್ನ ಇಲ್ಲಿ ಬಂದು ನೋಡ್ಬೇಕು. ನಮ್ಮ ಮನೇಲೇನಾರು ಈಗ ಬಂದು ನೋಡ್ಬೇಕು. ಏನಾರು ಒಂದು ಇದ್ರಲ್ಲಿ ಮಾಡೇ ಮಾಡ್ತಾನೆ. ನಿನ್ನ ತಮ್ಮನು ಏನು ಕಮ್ಮಿ ಮಾಡಲಿ ಸೀತಾ? ಭಾಳ ಭಾಳ ಮಾಡ್ಯಾನೆ. ಇನ್ನು 4 ವರ್ಷಕ್ಕೆ ಅವ್ನು ಹಿಡ್ದು ನಿಲ್ಸರಿಲ್ಲಪ್ಪ. ಒಳ್ಳೆ ಇದ್ದದೆ. ಅದೇ ಎಲ್ಲ ನೋಡ್ತಾ ಹೋದ್ನಲ್ಲ, ಹೊತ್ತು ಹೋಗಿದ್ದು ಗೊತ್ತಾಗ್ಲಿ. ನಡೀರಿ ಈಗ ಬೇಗ ಹೋಗೋಣ. ತಿಂಡಿ ಬೇಗ ತಿಂದ್ಕೊಂಡು ಹೊಲ್ಟೆ ಬಿಡ್ಬೇಕು. ಪ್ರೇಮ ಇವತ್ತು ಬೆಳಿಗ್ಗೆ ಬಂದಂಗಿಲ್ಲ. ಅದು ಹೇಳಿತ್ತು, ಇವತ್ತಾಗಲ್ಲ ನನಗೆ, ನೀವೇ ಬಲ್ಲಿ ಅಲ್ಲಿಂದ ಅಂತ. ಜಾನುವಾರು ಎಷ್ಟು ಕೂಗ್ತಾ ಇದಾವೇನ. ನಡೀರಿ. ನಾ ಕರಿತೀನಿ ಅಂದೆ, ಅಮ್ಮನೇ ಬೇಡ ಅಂದಿದ್ದು. ಅದು ತವ್ರ ಮನೆಯಲ್ಲ, ಹಂಗಾಗಿ ಬೇಡ ಅಂದದೆ. ಬೇರೆ ಎಲ್ಲರೂ ಹೋಗಿದ್ದಾದ್ರೆ ಇಷ್ಟೊತ್ತಿಗೆ ಕರಿತಿತ್ತು. ಸ್ವಲ್ಪ ಸುಮ್ಮನಿರಿ ನೀವು. ಕರೆಯದಂತೆ ಕರೆದ ಕೂಡಲೇ ಇಲ್ಲಿ ಮಾತಾಡ್ತಿದ್ದು ಕಾಣಲ್ಲನ? ಎಂತ ಕರೆದೆ ಅಂತ ಹೇಳಕ್ಕೂ ಏನು ಹಿಂದೆ ಮುಂದೆ ನೋಡೋರಲ್ಲ ನೀವು. ಈಗ ಅವರಿಬ್ಬರು ಮತ್ತೆ ಎಂತ ಮಾತಾಡ್ತಾ ನಿಂತಾರಲ್ಲೇ. ಕರೀರಿ, ತಮ್ಮನ ಕರೀರಿ ಹೇಳ್ತೀನಿ. ಅಮ್ಮಂದು ಎಂತಕ್ಕೆ ನಿನ್ನೆಯಿಂದ ಬತ್ತಾ ಅದನಪ್ಪ, ನಾನು ನೋಡ್ತಿದ್ದೀನಿ. ಅವನ ಹತ್ರ ಏನಷ್ಟು ಮಾತು ನಿಮಗೆ? ಅಲ್ಲ, ನಿನ್ನದು ಒಳ್ಳೆ ಕತೆ ಆಯ್ತಲ್ಲ. ಮನುಷ್ಯರು ಮಾತಾಡ್ಸ್ತಾರ ಹತ್ರ ಮಾತಾಡದೆ ಇರೋಕ್ಕಾಗ್ತದ? ಈಗ ನಾ ಏನು ಕರೆದಿದ್ದ? ಅವ್ನು ಬರೋಷ್ಟೊತ್ತಿಗೆ ಅವನೇ ಬಂದಿದ್ದು ನೋಡ್ಲ. ಈಗ ದೇವಸ್ಥಾನಕ್ಕೆ ಬಂದಿದ್ದೇ ಏನೇ ನೋಡ್ದಲ್ಲ, ನಾನೇನಾರು ಕರೆದಿದ್ದ? ನಿನ್ನೆ ಬಂದದ್ದ ಅಂತ ಹೇಳಿದ್ರು, ಬೆದರ್ಕಿ ಕರೆದರೆ ಬಂದಾನೆ. ಒಳ್ಳೆ ಕತೆ ಆಯ್ತಲ್ಲ. ನಡಿ, ಒಳ್ಳೆ ಕಾರ್ಬಾರ್ ಮಾಡ್ಯಾರೆ ಅವರು. ಹುಡುಗಗೆ ಮಾತ್ರ ಸುಮ್ಮನೆ ಹೇಳೋದಲ್ಲ, ಹೊರಗಡೆ ಕೆಲಸದಲ್ಲಿದ್ದರು. ಹಳ್ಳಿ ಜಮೀನಿನ ಬಗ್ಗೆನೂ ಭಾಳ ಒಂದು ಕಯಸದೆ. ಜಮೀನು ಭಾಳ ಚೆನ್ನಾಗಿ ಮಾಡ್ಯಾರ. ಇನ್ನು 1.5 ಎಕರೆ ಅಂತ 2 ಎಕರೆನೇ ಆಗ್ಬೋದು ಗೆದ್ದೆ. ಅದೇ ಇಲ್ಲಿ ಮುಂದಿಗೆ ಅದಕ್ಕೂ ತೋಟ ಹಾಕಬೇಕು ಅಂತ ಹೇಳ್ಯಾರ ಅಪ್ಪ ಅಂತಿದ್ದ. ಅಲ್ಲಿ ಆಚೆಗೊಂದು 3 ಎಕರೆ ಅದೆಯಂತೆ. ಅಲ್ಲಿ ಇದ್ರ ಹತ್ರ ಎನ್.ಆರ್.ಪುರದ ಹತ್ರ ರಬ್ಬರ್ ತೋಟ ಸ್ವಲ್ಪ ಅದೆಯಂತೆ. ಒಳ್ಳೆ ಕುಳನೇ ಹಂಗಂತ.
ಜೋರಾಗಿ ಅದರ. ಏಯ್, ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಹಿಂದೆ ಮುಂದೆ ಓಡಾಡ್ತಿದ್ದೀಯಲ್ಲ. ಈಗಲ್ಲ, ಅಕ್ಕ ಮನೆಗೆ ಹೋದ್ಮೇಲೆ ಫೋನ್ ಮಾಡ್ಕೊಂಡು ನಂಗೆ ಏನಾರು ಬೈದ್ರೆ ಮಾತ್ರ ನಾನು ಸುಮ್ಮನಿರಲ್ಲ ನೋಡು. ಹಂಗೆ ಅದು ಜಾಸ್ತಿ ಎಲ್ಲರ ಹತ್ರ ಮಾತಾಡೋ ಮಗು ಅಲ್ಲ ಕಣೆ. ಅದ ಬಹಳ ಶಿಸ್ತು. ನೀನು ಹೋಗಿ ಅದನ್ನೇ ಮಾತಾಡಿಸ್ತಾ ಇದ್ದರೆ ಇವತ್ತಿಲ್ಲಿ ಯಾರು ಬರೋಕ್ಕೆ ಹೇಳಿದ್ರ ನೋಡ ನಿನ್ನ? ದೇವಸ್ಥಾನಕ್ಕೆ ಯಾರು ಬರೋಕ್ಕೆ ಹೇಳಿದ್ರ? ನನ್ನ ಮೇಲೆ ಡೌಟ್ ಬರ್ತದೆ ಅಕ್ಕಗೆ, ಗೊತ್ತಾನ? ಅಯ್ಯೋ ರಾಮ, ಡೌಟ್ ಎಂತಕ್ಕೆ ಬರ್ತದೆ? ಅವರಿಗೂ ಖುಷಿನೇ ಆಗಿರ್ತದೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ಮಾವ ನೋಡಿ ಎಲ್ಲ ವಿಚಾರಿಸಿದ್ರು, ಎಲ್ಲಿ ಕೆಲಸ ಮಾಡ್ತೀವಿ, ಸಂಬಳವನ್ನು ಕೇಳಲ್ಲ ಪುಣ್ಯಕ್ಕೆ. ಅಲ್ಲ, ಕೇಳಿದ್ರು ಏನು ತೊಂದರೆ ಇಲ್ಲ ಬಿಡಿ, ನಾನು ಹೇಳ್ತಿದ್ದೆ. ಇನ್ನೂ ಖುಷಿ ಆಗ್ತಿತ್ತು. ಒಳ್ಳೆ ಇಂಪ್ರೆಸ್ ಆಗ್ಯಾರೆ ನಾನು ನೋಡಿ. ಹುಡುಗಿ ಮಾತ್ರ ಭಾಳ ಚೆನ್ನಾಗದೆ ಮಾತ್ರ. ಇದನ್ನು ಮಾತ್ರ ಹೆಂಗಾರು ಮಾಡೋ ಒಂದು ಸೆಟಲ್ಮೆಂಟ್ ಒಂದು ಮಾಡಿಸಿ ನೋಡಿ. ಆಮೇಲೆ ನಡಿಯ ಈಗ ಹೇಳ್ತೀನಿ. ಮಾತಾಡೋಕ್ಕೆ ಬಿಟ್ಟರು ನೀನೇನು ಹಂಗೆ ಮಾತಾಡಲ್ಲ. ಬಾವಾ, ಹೋಗ್ಬೇಕು ಅಂತ ಗಡಿ ಬಿಡಿ ಮಾಡ್ತಿದ್ರೆ ಇಲ್ಲಿ ಮತ್ತೆ ಬಂದು ಮಾತಾಡ್ತಾ ನಿಂತಿರಲ್ಲ. ಹೋಗ ನಡೀರಿ, ಹೋಗನ್ ಬೇಗ. ಯಾಕೋ ಮಳೆನೂ ಬರೋಂಗಾಗ್ಯದೆ.